ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಗೋಧಿ ಹಿಟ್ಟಿನಿಂದ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತೋರಿಸಿವ್ರಿ. ಸಾಫ್ಟ್ ಆಗಿರ್ತಾವ್ರಿ. ಇದೇನು ನಡಬಾರ್ಕ ಗಟ್ಟಿ ಇರ್ತಾವೆ ಅನ್ನೋಂಗಿಲ್ಲ, ಫುಲ್ ಸಾಫ್ಟಾಗಿ ಮೆತ್ತಗಾಗಿ ಬಂದಿರ್ತಾವೆ. ಇದನ್ನು ನಾವು ಸಣ್ಣ ಮಕ್ಕಳಿದ್ರೆ ಹಿಡಿದು ದೊಡ್ಡವ್ರ ತನೂ ಕೊಡ್ಬೋದು. ಟೇಸ್ಟ್ ಅಂಕರು ಮಸ್ತಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಈ ಜಾಮೂನ್ ಮಾಡೋಕೆ ಐಟಮ್ ಏನೇನು ಬೇಕಂತ ನೋಡೋಣಂತ ಬರ್ರಿ. ಫಸ್ಟ್ ಇಲ್ಲಿ 2 ಕಪ್ ಈ ಕಪ್ಪಿಂದ 2 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ನೆಕ್ಸ್ಟ್ ಹಾಲಿನ ಪುಡಿ, ಇದು ಆಪ್ಷನಲ್. ಸಕ್ರೆ ಮತ್ತು ಕರಿಯಕ್ಕೆ ಬೇಕಾಗುವಷ್ಟು ಎಣ್ಣೆ, ಹಾಲು, ಏಲಕ್ಕಿ ಪುಡಿ ತೊಗೊಂಡಿನಿ. ಇದನ್ನು ಆಮೇಲೆ ಪುಡಿ ಮಾಡ್ಕೊತೀನಿ. ನೆಕ್ಸ್ಟ್ ಸಫ್ರಾನ್ ಅಂದ್ರೆ ಕೇಸರಿ ತೊಗೊಂಡಿನಿ ನೋಡ್ರಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣಂತ ಬರ್ರಿ. ಫಸ್ಟ್ ಇಲ್ಲಿ ನಾವು ಹಿಟ್ಟು ನಾದ್ಕೋಬೇಕು. ಅದಕ್ಕೆ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿವಿ ನೋಡ್ರಿ. ನೆಕ್ಸ್ಟ್ ಅದಕ್ಕೆ ಹಾಲಿನ ಪುಡಿ, ಇದು ಆಪ್ಷನಲ್. ಇದನ್ನು ಹಾಕಿದ್ರೆ ಸ್ಮೂತ್ ಆಗ್ತಾವಂತ ಹಾಕ್ತೀವಿ. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳವಂತ್ರಿ. ಸೊ ಇಲ್ಲಿ ಹಾಲನ್ನ ಕಾಶಿ ಆರಿಸಿದ ಹಾಲು ತೊಗೊಂಡು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಅಷ್ಟು ತೊಗೊಂಡಿವಿ ನೋಡ್ರಿ. ಇವಾಗ ಇದನ್ನು ಚೆಂದಾಗ ಸ್ಮೂತ್ ಆಗೋವರೆಗೂ ನಾದ್ಕೋಬೇಕ್ರಿ. ಹಿಟ್ಟು ಚಪಾತಿ ಹಿಟ್ಟಿನಕೇನೋ ಸ್ವಲ್ಪ ಸ್ಮೂತ್ ಆಗ್ಬೇಕ್ರಿ. ಅಲ್ಲಿವರೆಗೂ ಇದನ್ನು ಚೆಂದಾಗ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನಾವಿಲ್ಲಿ ಒಂದು ಸ್ವಲ್ಪನೂ ನೀರು ಬಳಸ್ಲಾರ ಈ ಥರ ಹಿಟ್ಟನ್ನು ನಾದ್ಕೊಂಬಂದೀವಿ ನೋಡ್ರಿ. ಇವಾಗ ನೋಡ್ಬೋದು ನೀವು, ಫುಲ್ಲು ಸ್ಮೂತ್ ಆಗೈತಿ. ಇದಕ್ಕೆ ನಾವು ತುಪ್ಪ ಹಾಕ್ಕೊಳಕತ್ತೀವಿ. ನೀವು ತುಪ್ಪ ಬದಲಿ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದ್ರೂ ಸ್ವಲ್ಪ ಸಾಫ್ಟ್ ಆಗ್ತಾವೆ, ಅದಕ್ಕಂತ ತುಪ್ಪ ಹಾಕಿವಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಚೆಂದಾಗ ಮಿದ್ಕೊಂಬಿಡೋಣಂತ್ರಿ ನೋಡ್ರಿ. ಈಗ ಚೆಂದಾಗ ಮಿದ್ಕೊಂಡೀನಿ. ಇವಾಗ ಇದನ್ನು 20 ರಿಂದ 25 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ನಾವು ಪಾಕ ಮಾಡ್ಕೊಂಬಿಡೋಣ ಅಂತ ಬರ್ರಿ. ಸೊ ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಟು ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆ ಹಾಕಿವಿ ನೋಡ್ರಿ. ನೆಕ್ಸ್ಟ್ ಅದಕ್ಕೆ 1 ಕಪ್ಪಿಗೆ 6 ಕಪ್ ಅಷ್ಟು ನೀರು ಹಾಕ್ಕೊಳಕತ್ತೀವಿ ರೀ. ನಾವು ಇಲ್ಲೇ 1 ಎಳೆ ಪಾಕ 2 ಎಳೆ ಪಾಕ ಏನೂ ಇಲ್ಲ. 1 ಕಪ್ ಸಕ್ಕರೆಗೆ 6 ಕಪ್ ಅಷ್ಟು ನೀರು ಹಾಕ್ಕೊಳಕತ್ತೀವಿ ನೋಡ್ರಿ. ನಿಮಗೆ ಶುಗರ್ ಎಷ್ಟು ಬೇಕು ನೋಡಿ ಹಾಕೋರಿ. ನಾವಿಲ್ಲಿ 1 ಕಪ್ ತೊಗೊಂಡಿವಿ. ನಾವು ಹಾಲಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಹಾಲಿನ ಪುಡಿ ಒಳಗೂ ಶುಗರ್ ಇರುತ್ತೆ. ಸೊ ಶುಗರ್ ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಇವಾಗ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಸಕ್ಕರೆ ಕರಗುತ್ತಾನ ಅಷ್ಟ ಮಾಡ್ಕೊಂಡ್ವಂತ್ರಿ. ಇದನ್ನೇನು 1 ಎಳೆ ಪಾಕ ಮಾಡ್ಕೊಳೋದು ಬೇಡ. ಇವಾಗ ನೋಡ್ರಿ ಚೆಂದಾಗ ಇದು ಸಕ್ಕರೆ ಕರಗೈತಿ. ಇವಾಗ ಇದಕ್ಕೆ ಏಲಕ್ಕಿನ ಹಾಕ್ಕೊಳಕತ್ತೀನಿ ರೀ, ಜಜ್ಜಿಟ್ಟಿದ್ದ. ನೆಕ್ಸ್ಟ್ ಸಫ್ರಾನ್ ಅಂದ್ರೆ ಕೇಸರಿನ ಹಾಕ್ಕೊಳಕತ್ತೀನಿ ನೋಡ್ರಿ. ಇವಾಗ ಇದನ್ನು ಚೆಂದಾಗ ಕುದಿಸ್ಕೊಂಬಿಟ್ಟಿವಿ ನೋಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡಿ ನಾವು ಮಾಡಿಟ್ಟಿದ್ದ ಹಿಟ್ಟನ್ನ ನೋಡೋಣಂತ ಬರ್ರಿ. ನೋಡ್ರಿ ಚೆಂದಾಗ ನೆಂದೈತಿ. ಇದನ್ನು ಈಗ ಇನ್ನೊಂದು ಸಲ ಮಿದ್ದಿಕ್ಯಾಟ ಕೈಗೆ ತುಪ್ಪ ಹಚ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿ ತೊಗೋಬೇಕ್ರಿ. ನಾ ಇಲ್ಲಿ ಸ್ವಲ್ಪ ಮಿದ್ಕೊಳಕಂತ ಇಷ್ಟು ದೊಡ್ಡ ತೊಗೊಂಡು ಚೆಂದಾಗ ಈಟೀಟ ಮುರ್ಕೊಂಡೀನಿ ನೋಡ್ರಿ. ಇಷ್ಟು ಈ ಥರ ಕ್ರ್ಯಾಕ್ ಬರಬಾರ್ದು ರೀ. ಕ್ರ್ಯಾಕ್ ಬರ್ಲಾರ್ದಂಗೆ ನೀವು ಚೆಂದಾಗ ತಿಕ್ಕಿ ಮಾಡ್ಬೇಕ್ರಿ ಉಳ್ಳಿನ. ನೋಡ್ರಿ ಒಂದು ಕ್ರ್ಯಾಕ್ ಆಗಿಲ್ಲ. ಇದೇ ರೀತಿನ ಈಗ ಇವು ಇಷ್ಟೂ ಮಾಡ್ಕೊಂಬರ್ತೀನಿ ನೋಡ್ರಿ. ಇವಾಗ ಎಲ್ಲನೂ ಮಾಡ್ಕೊಂಬಂದೀವಿ. ನಾ ಮಾಡಿದ್ರಲ್ಲೇ 20 ರಿಂದ 25 ಉಳ್ಳಿ ಆಗಿದ್ವು. ನೆಕ್ಸ್ಟ್ ಕರ್ಕೊಂಬಿಡೋಣಂತ್ರಿ ಇವನ್ನ. ಈಗ ಬಾಳಿಗೆಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿನಿ ನೋಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಾಡಿಟ್ಟಿದ್ದ ಗುಲಾಬ್ ಜಾಮೂನ ಹಾಕೋಣಂತ್ರಿ. ಈ ಥರ ನಿಮ್ಮ ಎಣ್ಣೆ ಎಷ್ಟು ಹಿಡಿತೆ ಅಷ್ಟು ಗುಲಾಬ್ ಜಾಮೂನ್ ಹಾಕಿ ಚೆಂದಾಗ ಫ್ರೈ ಮಾಡ್ಕೊಂಬಂತ್ರಿ. ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಟು ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಮ್ಯಾಲೆ ಬೆಂದಿರ್ತಾವೆ ಬಟ್ ಒಳಗೆ ಹಂಗೆ ಹಸಿ ಇರ್ತಾವೆ. ಅದಕ್ಕೆ ಲೋ ಫ್ಲೇಮ್ ಒಳಗೆ ಇಟ್ಟು ಚೆಂದಾಗ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ಇದನ್ನು ಒಂದು ಬೌಲಿಗೆ ತಕ್ಕೊಂಬಿಡ್ತೀನಿ ನೋಡ್ರಿ. ಈ ಥರ ಇವಷ್ಟನ್ನು ತಕ್ಕೊಂಬಿಡೋಣಂತ್ರಿ. ಈಗ ನೋಡ್ರಿ ನಾನು ಅಷ್ಟು ತಕ್ಕೊಂಡೆ, ನೋಡ್ಬೋದು ನೀವು. ಈಗ ಇದೇ ರೀತಿನೂ ಈಗ ಇಲ್ಲೇನು ಮಾಡಿಟ್ಕೊಂಡಿವಲ್ರಿ ಇವಷ್ಟೂ ಕರ್ಕೊಂಬಿಡ್ತೀನಂತ್ರಿ. ನೋಡ್ರಿ ಈಗ ಕರ್ಕೊಂಬಂದೇನಿ. ಇವಾಗ ನಾವು ಮಾಡಿಟ್ಟಿದ್ದ ಪಾಕ ಆರೈತ್ರಿ. ಇದನ್ನು ಆರಿದ ಒಳಗೆ ಹಾಕಬೇಕು. ಹಂಗೆ ಹಾಕಿದ್ರಪ್ಪ ಅಂತ ಅಂದ್ರೆ ಅದು ಒಡಿ ಚಾನ್ಸಸ್ ಇರ್ತಾವೆ. ಇದನ್ನು ನಾವು 6 ರಿಂದ
8 ತಾಸು ಬಿಡಬೇಕು. ನಾನು ಅಂಕರಿಲ್ಲಿ ಒಂದು ಓವರ್ ನೈಟ್ ಬಿಟ್ಟಿದ್ವಿ ರೀ. ಸೊ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದ್ದು. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಅನ್ಕರು ಮಸ್ತಾಗಿರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ್ರಿ. ಧನ್ಯವಾದಗಳು.